ಹಾಯ್ ಕ್ಯಾಶ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಲಾಸ್ಟ್ ಡೇ ಆಫ್ ಸ್ಕೂಲ್ ಇತ್ತು, ಲಕ್ಕಿದ್ದು ಕರ್ಕೊಂಡು ಬರೋಣ ಅಂತ ನಾನು ಯೋಗಿ ಜೊತೆ ಹೋಗಿದ್ದೆ. ಅವಾಗ ಹಾಗೆ ತೊಗೊಂಡು ಒಂದು ಫೋಟೋ, ಇದು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ ಹೇಳಿ ತೊಗೊತಾ ಇದ್ದೀವಿ. ಈ ಬ್ಲಾಗಲ್ಲೇ PTM ಕೂಡ ಇತ್ತು ಒಂದು ಸ್ಯಾಟರ್ಡೆ. ಆ PTMದು ಇದರಲ್ಲೇ ಇದೆ. ಮತ್ತು ನನ್ನ ಮಗಳಿಗೆ ಯೋಗಿ ಸೈಕಲ್ ಓಡಿಸೋದು ಹೇಳ್ಕೊಡ್ತಾಯಿದ್ರು. ಎಲ್ಲ ವೀಡಿಯೋಸು ಕ್ಲಬ್ ಮಾಡಿ ಹಾಕಿದ್ದೀನಿ. ನೋಡ್ರಿ ನೋಡ್ರಿ ಹೆಂಗೆ ಆಡ್ತಾರೆ ನೋಡ್ರಿ. ಅವ್ರ ಮ್ಯಾಮ್ಗಳು ಹೆಂಗೆ ಹಿಡಿತಾರೋ ಗೊತ್ತಿಲ್ಲ. ಮಾಡ್ತಾರೆ ಅಂತ ಎಲ್ಲ ಓಪನ್ ಮಾಡ್ತೀವಿ. ಇದು ಲಕ್ಕಿ PTMಗೆ ಹೋದಾಗ ತೆಗೆದಂಥ ವಿಡಿಯೋ. ಸೊ ಅದು ವಾಯ್ಸು ತುಂಬ ಕ್ಲಾರಿಟಿ ಇರಲಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವರು ಅವ್ರ ಕ್ಲಾಸ್ ಟೀಚರ್ ಸಂಜನಾ ಮ್ಯಾಮ್ ಅಂತ ಹೇಳಿ. ಅವನು ಹೇಗಿದ್ದಾನೆ, ಹೇಗೆ ಪ್ರೋಗ್ರೆಸ್ ಹೇಗಿದೆ ಅಂತ ಹೇಳಿ ಹೇಳ್ತಾಯಿದ್ರು. ಮತ್ತು ನೆಕ್ಸ್ಟ್ ಇಯರ್ ಅಕಾಡೆಮಿಕ್ ಇಯರ್ದು ಏನೇನಿದೆ ಮತ್ತು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾಯಿದ್ರು. ಆಮೇಲೆ ಮುಗಿಸ್ಕೊಂಡು ಬಂದ್ವಿ. ಯೂನಿಫಾರ್ಮ್ ಬ್ಯಾಗ್ ಇದೆ ನಮ್ಮ ಲಕ್ಕಿದು ಯೂನಿಫಾರ್ಮು. ಆಮೇಲೆ ಮನೆಗೆ ಬರ್ತಾ ಇದ್ದಾಗೆ ಹಾಗೆ ಯೋಗಿ ಮೂಡ್ ತುಂಬ ಚೆನ್ನಾಗಿತ್ತಂತ ಅನಿಸುತ್ತೆ. ನೇಸರಂಗೆ ಸೈಕಲ್ ತುಳಿತೀಯಾ, ಹೇಳ್ಕೊಡ್ತೀನಿ ಅಂತ ಹೇಳಿ ಕೇಳಿದ್ರು. ಪಾಪ ತುಳಿತೀನಿ ಅಂತ ಹೇಳಿದ್ಲು. ಆಮೇಲೆ ಹೋಗಿ ನೋಡಿದ್ರೆ ಅದೊಂದು ಸ್ವಲ್ಪ ಏರ್ ಡೌನ್ ಆಗಿದೆ ಅಂತ ಫೀಲ್ ಆಯಿತು. ಆಮೇಲೆ ಸೈಕಲ್ ಶಾಪ್ಗೆ ತೊಗೊಂಡೋಗಿ ಅವ್ರನ್ನ ಕೇಳಿದ್ದಕ್ಕೆ, ಇಲ್ಲ ಅದು ನಿಲ್ಲಿಸಿದ್ದಕ್ಕೆ ಅದು ಏರ್ ಹೋಗಿರೋ ಥರ ಫೀಲ್ ಆಗ್ತಿದೆ, ಏನೂ ಆಗಿಲ್ಲ, ಚೆನ್ನಾಗಿದೆ ಅಂತೇಳಿ ಒಂಚೂರು ಆಯಿಲೆಲ್ಲ ಏನೋ ಹಾಕ್ಕೊಟ್ರಂತೆ. ಆಮೇಲೆ ಹೋಗಿ ಅಪ್ಪ ಮಗಳಿಬ್ರು ಸೇರಿಕೊಂಡು ಸೈಕಲ್ ತುಳಿತಾಯಿದ್ರು. ಹೇಳ್ಕೊಡ್ತಾಯಿದ್ರು. ಅವಳಿಗೆ ಸೈಡಲ್ಲೇ ಹೋಗಬೇಕು, ರೈಟು ಲೆಫ್ಟ್ ಆಗುವಾಗ ಆ ಕಡೆ ಹೋಗಬೇಕು, ಆ ಥರ ಎಲ್ಲ ಹೇಳ್ಕೊಡ್ತಿದ್ರು. ಅಪ್ಪಿ ಕೊಡಿಸಿ 4 ಇಯರ್ಸ್ ಆಗಿತ್ತು. ಒಂದು ದಿವಸನೂ ಕೊಟ್ಟಿರಲಿಲ್ಲ ಅವಳು ತುಳಿಯೋಕ್ಕೆ. ಬಟ್ ಸೈಕಲ್ ಓಡಿಸೋದು ಕಲ್ತಿದ್ದಾಳೆ. ಹೇಗೆ ಕಲ್ತ್ಲು ಅಂತ ನನಗೆ ಗೊತ್ತಿಲ್ಲ. ಅವಳು ಓಡಿಸೋದು ನೋಡಿ ನನಗೆ ಶಾಕ್ ಆಯಿತು. ಯಾಕೆಂದರೆ 4 ಇಯರ್ಸಿಂದ ಮೇಲೆ ನಿಲ್ಲಿಸಿದ್ವಿ ಸೈಕಲ್ಲು. ಅದು ಯಾವಾಗ ಕಲ್ತ್ಲು ಅಂತಲೇ ಗೊತ್ತಿಲ್ಲ. ಅದು ರೋಡಲ್ಲೆಲ್ಲ ಭಯಪಡ್ತಾಯಿದ್ಲು. ಅದಕ್ಕೆ ಅವರೇ ಇದ್ದು ಹೇಳ್ಕೊಡ್ತಾಯಿದ್ರು, ಹಿಂಗೆ ಹೋಗಬೇಕು, ಸೈಡಲ್ಲೇ ಹೋಗಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಅಪ್ಪ ಮಗಳು ಸೈಕಲ್ ತುಳಿತಾಯಿದ್ರು, ನಾನು ಮೇಲಿಂದ ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ನಾವು ಚಿಕ್ಕವರಿರುವಾಗೆಲ್ಲ ನಮ್ಮ ಅಕ್ಕ ಅವರೆಲ್ಲ ಹೆಂಗೆ ಅಂದರೆ ನೋಡಿ, ಇವಳಿಗೆ 4 ಇಯರ್ಸ್ ಆದರೂ ಸೈಕಲ್ ಕೊಟ್ಟಿಲ್ಲ. ಪಾಪ ಮನೇಲಿದ್ದರೂ ಕೊಟ್ಟಿಲ್ಲ ನಾವು ತುಳಿಯೋದಕ್ಕೆ. ಅಕ್ಕ ಎಲ್ಲ ಮೊದಲೆಲ್ಲ 1 ರೂಪಾಯಿ ಕೊಟ್ಬಿಟ್ಟು 1 ಅವರ್ಗೆ 1 ರೂಪಾಯಿ, 50 ಪೈಸೆಗೆ ಅರ್ಧ ಅವರು, ಆ ಥರ ಎಲ್ಲ ಸೈಕಲ್ ಕಲ್ತಿದ್ರು. ಅದೆಲ್ಲ ಇವಳು ತುಳಿಯುವಾಗ ನೆನಪಾಗ್ತಾ ಇತ್ತು. ಮೊದಲೆಲ್ಲ ಹೇಗೆ ಒಂದು ಸೈಕಲ್ ತೊಗೊಳಕ್ಕೆ ಎಷ್ಟು ಕಷ್ಟಪಡ್ತಿದ್ರು ಅಂತ. ಹಾಗೆ ಇನ್ನೊಂದು ವಿಷಯ ನೆನಪಾಗ್ತಾ ಇದೆ, ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ. ನನ್ನ ಮಗಳು 5th ಓದುವಾಗ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ ವಿಷಯನೇ ಇದು. ನಾನು ನಿನಗೆ ಕೇಳಿದ್ದು ನೋಡಿದ್ದು ಯಾವುದೂ ಅಲ್ಲ. ಈಗ ನನ್ನ ಮಗಳು 5th ಓದ್ತಾ ಇದ್ಲು. 5th ಓದುವಾಗ ಅವ್ರ ಕ್ಲಾಸಲ್ಲಿ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಿದ್ರು, ಮೆಸೇಜು ಕಾಲು ಮಾಡ್ತಾಯಿದ್ರು, ಯಾವಾಗಲೂ ಮಾಡ್ತಾಯಿದ್ರು. ಆಮೇಲೆ ನೋಡಿದ್ರೆ ಏನೋ ಫ್ರೆಂಡ್ಸ್ ಅಲ್ವಾ ಅಂತೇಳಿ ಸುಮ್ಮನಾದೆ.
ಆಮೇಲೆ ಅದು ರೊಟೀನ್ ಜಾಸ್ತಿ ಆಗೋಯ್ತು, ಜಾಸ್ತಿ ಮೆಸೇಜ್ ಫಾರ್ವರ್ಡ್ ಮೆಸೇಜ್ ಅದು ಇದು ಅಂತ ಫ್ರೆಂಡ್ಸು. ಅಂದರೆ ನಾರ್ಮಲ್ ಮೆಸೇಜೇ, ಪಾಪ ಚಿಕ್ಕ ಮಕ್ಕಳಲ್ವ, ನಾರ್ಮಲ್ ಮೆಸೇಜೇ ಕಳಿಸ್ತಾಯಿದ್ರು, ಸುಮ್ಮನೆ ಸ್ಟಿಕ್ಕರ್ ಕಳಿಸೋದು ಆ ಥರ ಈ ಥರ ಕಳಿಸ್ತಾಯಿದ್ರು. ಆಮೇಲೆ ಜಾಸ್ತಿ ಆಯ್ತಲ್ಲ, ಇವಳು ಯಾವಾಗಲೂ ನನ್ನ ಮಗ ಚಿಕ್ಕವನಿದ್ದಾನಲ್ಲ, ಅವ್ಳು ಮೊಬೈಲ್ ಎತ್ಕೊಂಡ್ರೆ ಅವಳು ನೋಡೋಕ್ಕೆ ಕೊಡ್ತಿರ್ಲಿಲ್ಲ, ರೂಮಿಗೆ ಬಂದುಬಿಡ್ತಿದ್ಲು. ಅವಾಗ ಅವ್ನು ಅಳ್ತಿದ್ದ. ನಾನು ನೋಡಿ ಇವರಿಬ್ಬರು ಜಗಳ ನೋಡೋಕ್ಕಾಗ್ದೆ, ನನಗೆ ಏನಪ್ಪ ಅಂದ್ಬಿಟ್ಟು ಏನು ಮಾಡಿದೆ, ಬ್ಲಾಕ್ ಮಾಡಿದೆ. ಅಂದರೆ ಬ್ಯಾಡ್ ಮೆಸೇಜೆಲ್ಲ ಏನೂ ಇರಲಿಲ್ಲ, ನಾರ್ಮಲ್ ಮೆಸೇಜೇ. ಬಟ್ ಇವರಿಬ್ಬರು ಜಗಳ, ನನ್ನ ಮಗನ ಜಗಳ ನೋಡೋಕ್ಕಾಗದೆ ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಿದ್ಮೇಲೆ ಅವಳು, ನನ್ನ ಮಗಳು ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದಾಳೆ. ಸ್ಕೂಲ್ಗೆ ಹೋದ್ಮೇಲೆ ನಿಮ್ಮಮ್ಮ ಆ ಹುಡುಗಿ ಏನೇನು ಹೇಳ್ತೋ ಗೊತ್ತಿಲ್ಲ, ಇವಳು ಅಷ್ಟು ಕ್ಲಾರಿಟಿ ನನಗೇನು ಹೇಳಲಿಲ್ಲ. ನಿಮ್ಮಮ್ಮ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ನೀನು ಯಾರೂ ಮಾತಾಡಿಸ್ಬಾರ್ದು ಅಂತ ಇಡೀ ಕ್ಲಾಸ್ಗೆಲ್ಲ ಹೇಳ್ಬಿಟ್ಟಿದ್ದಾಳೆ. ಅವಳನ್ನ ಯಾರೂ ಮಾತಾಡಿಸ್ಬೇಡಿ, ಇವ್ರಮ್ಮ ಫೋನ್ ಬ್ಲಾಕ್ ಮಾಡಿದ್ದಾರೆ, ಹಂಗೆ ಹಿಂಗೆ ಏನೇನೋ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಓನ್ಲಿ ಕ್ಲಾಸ್ ಇವಳನ್ನ ಮಾತಾಡಿಸ್ತಿರ್ಲಿಲ್ವಂತೆ. ಇವಳು ಫುಲ್ಲು ಅಪ್ಸೆಟ್ ಆಗಿಬಿಟ್ಟಿದ್ದಾಳೆ, ನಮ್ಮ ಹತ್ರ ಹೇಳಿಲ್ಲ, ಬೇಜಾರಾಗ್ಬಿಟ್ಟು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಹೇಳಿದ್ಲು, ನೀನು ಈ ಥರ ಮಾಡಿದ್ದಕ್ಕೆ ನನ್ನ ಜೊತೆ ಯಾರೂ ನಾನು ಒಬ್ಬಳೇ ಇದ್ದೀನಿ ಕ್ಲಾಸಲ್ಲಿ ಅಂದರೆ ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಆಮೇಲೆ ಇವ್ರ ಕ್ಲಾಸಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು. ಸೊ ಸೈನ್ಸ್ ಎಕ್ಸಿಬಿಷನ್ಗೆ ಹೋದ್ರೆ ಹುಡುಗಿ ನಾನು ನೋಡಿಬಿಟ್ಟು ಒಂಥರ ದೊಡ್ಡವರು ಮುನ್ಸ್ಕೊಂಡಾರೆ ಹೇಗೆ ಮುಖ ತಿರುಗಿಸ್ತಾರೆ ಆ ಥರ ತಿರುಗಿಸ್ಕೊಂಥರ ಮಾಡಿಬಿಡ್ತು. ಆಮೇಲೆ ನನ್ನ ಪ್ರಾಣ ಸುಮ್ಮನೆ ಬಂದುಬಿಟ್ಟೆ. ಆಮೇಲೆ ಅದು ನನಗೆ ಹಂಗೂ ಅವ್ರ ಪೇರೆಂಟ್ಸ್ ಕೇಳೋಣ ಅಂದ್ಕೊಂಡೆ, ಯಾಕೆಂದರೆ ತುಂಬ ಫೋನಲ್ಲಿ ಮಾತಾಡೋದು, ಅವ್ರ ಜೊತೆ ಮಾತಾಡ್ಬಾರ್ದು ಆ ಥರ ಎಲ್ಲ ಹೇಳ್ತಿದ್ರಲ್ಲ ಮಕ್ಳಿಗೆ. ಯಾಕೆಂದರೆ ಅವ್ರ ಪೇರೆಂಟ್ಸ್ ಇಬ್ರಿಗೆ ಜಾಬ್ಗೆ ಹೋಗ್ತಾರಂತೆ, ಅವ್ರಿಗೆ ಗೊತ್ತಿಲ್ವೋ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಹೇಳಿ ನಾನು ಹೇಳಕ್ಕೆ ಹೋಗಿಲ್ಲ. ಅವ್ರು ಆ ಥರ ಮಾಡಿದ್ದಕ್ಕೆ ನನ್ನ ಮಗಳು ಫುಲ್ ಅಪ್ಸೆಟ್ ಆಗಿಬಿಟ್ಟಿದ್ಲು. ಯಾರೂ ಕ್ಲಾಸಲ್ಲಿ ಮಾತಾಡ್ಸಲ್ಲ, ಏನಿಲ್ಲ, ನಾನು ಬ್ಲಾಕ್ ಮಾಡಿದ್ದೇನೆ, ಇವರಿಬ್ಬರು ಜಗಳ ನೋಡೋಕ್ಕಾಗಲ್ಲ ಅನ್ನೋ ರೀಸನ್ಗೆ ಅಷ್ಟೇ ಬ್ಲಾಕ್ ಮಾಡಿದ್ದು. ಬಟ್ ಆದರೆ ಅದನ್ನು ಇನ್ನೊಂದು ಥರ ಇಡೀ ಕ್ಲಾಸೇ ಮಾತಾಡಿಸ್ದಂಗೆ ಈ ಥರ ಎಲ್ಲ ಮಾಡಿಬಿಟ್ರು. ಅದಕ್ಕೆ ಮೊಬೈಲಿಂದ ಎಷ್ಟು ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಹೇಳ್ಬೇಕು ಅನಿಸ್ತು, ಅದಕ್ಕೆ ಹೇಳಿದೆ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ಇನ್ನೊಂದು ಹುಡುಗಿ ಕಾಲೇಜ್ಗೆ ಹೋಗುತ್ತೆ, ಐ ಥಿಂಕ್ ಈಗ ಫೈನಲ್ ಇಯರ್ ಇಂಜಿನಿಯರಿಂಗು. ಆ ಹುಡುಗಿಗೆ ಒಬ್ಬಳೇ ಮಗಳು, ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದಾರೆ ಆ ಥರ. ಬಟ್ ಏನಂದರೆ ಫ್ರೆಂಡ್ಸ್ ಜೊತೆ ಔಟಿಂಗ್, ಅವ್ರು ಕರೆದಾಗೆಲ್ಲ ಅವ್ರ ಜೊತೆ ಹೋಗಬೇಕು, ಹೋಗಿಲ್ಲ ಅಂದರೆ ಅವ್ರ ಜೊತೆ ಮಾತು ಬಿಟ್ಬಿಡ್ತಾರೆ ಅನ್ನೋ ಬೈಕೆ. ಇವಳಿಗೆ ಹುಷಾರಿಲ್ಲ, ಅಡ್ಮೆಂಟೆಲ್ಲ ಆಗಿತ್ತು, ಆದರೆ ಫ್ರೆಂಡ್ಸ್ ಕಾಲ್ ಮಾಡಿದೆ ಹೋಗಬೇಕು ಅಂತ. ಅಕ್ಕ ನಂಗೆ ಓಕೆ ಇಷ್ಟ ಇಲ್ಲ, ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ, ಬಾಡಿ ಸಪೋರ್ಟ್ ಮಾಡ್ತಿಲ್ಲ, ಬಟ್ ಹೋಗಿಲ್ಲ ಅಂದರೆ ಆಮೇಲೆ ನನ್ನ ಫ್ರೆಂಡ್ಶಿಪ್ ಕಟ್ ಮಾಡಿಬಿಡ್ತಾರೆ. ಆ ಥರ ಎಲ್ಲ ಒಂಥರ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ನಿಂಗೆ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಪ್ಪ ಅಂದರೆ, ಇಲ್ಲ ಹಂಗೆ ಹೇಳಿದ್ರೆ ಆಮೇಲೆ ಗ್ರೂಪಿಂದ ಹೊರಗಡೆ ಹಾಕ್ಬಿಡ್ತಾರೆ, ಆಮೇಲೆ ನಾನು ಒಬ್ಬಳೇ ಇರಬೇಕು, ಕ್ಲಾಸಲ್ಲಿ ಯಾರೂ ನಾನು ಮಾತಾಡ್ಸಲ್ಲ, ಆ ಥರ ಒಬ್ಬೊಬ್ಬಳೇ ಇರಬೇಕು, ಇರೋಕ್ಕಾಗಲ್ಲ ಕಾಲೇಜಲ್ಲಿ ಆ ಥರ ಎಲ್ಲ ಅಂತ ಹೇಳಿ ಒಂದು ಕಮಿಟ್ಮೆಂಟ್ ಥರ. ಅವ್ರು ಕರೆದ ತಕ್ಷಣ ಹೋಗಬೇಕು, ಅವ್ರು ಕರೆದ್ರೆ ನೈಟ್ ಔಟ್ ಹೋಗ್ಬೇಕು ಅಂದ್ರೆ ನೈಟ್ ಔಟ್ ಹೋಗಬೇಕು. ಏನಂತಲೇ ಅರ್ಥ ಆಗಿಲ್ಲ. ಫ್ರೆಂಡ್ಶಿಪ್ ಅಂದರೆ ಈ ಥರ ಇರುತ್ತಾ? ನಮ್ಮ ಕಾಲದಲ್ಲಿ ಈಗಲೂ ನಾವು ವರ್ಷಕ್ಕೊಂದ್ಸಲ 6 ತಿಂಗಳಿಗೊಂದ್ಸಲ ಫ್ರೆಂಡ್ಸಿಗೆ ಕಾಲ್ ಮಾಡಿ ಮಾತಾಡ್ತೀವಿ ಅಲ್ವಾ, ಅಷ್ಟೇ. ಅದು ಬಿಟ್ಟು ಅವ್ರ ಜೊತೆ ಕರೆದಿದ ತಕ್ಷಣ ಹೋಗಿಲ್ಲ ಅವ್ರ ಜೊತೆ ಅಂದ ತಕ್ಷಣ ಫ್ರೆಂಡ್ಶಿಪ್ ಕಟ್ ಮಾಡಿಬಿಡೋದು, ಕ್ಲಾಸಲ್ಲಿ ಯಾರೂ ಅವ್ರ ಜೊತೆ ಮಾತಾಡೋಲ್ಲ, ಗ್ರೂಪಿಂದ ಹೊರಗಡೆ ಹಾಕೋದು. ಏನು ನಡೀತಿದೆ ಕಾಲೇಜ್ಗಳಲ್ಲಿ, ಏನು ನಡೀತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಆದಷ್ಟು ಪೇರೆಂಟ್ಸ್ ಮಕ್ಕಳಿಗೆ ಬಿ ಸ್ಟ್ರಾಂಗ್ ಅಂತ ಹೇಳಬೇಕಷ್ಟೆ. ಅದು ಬಿಟ್ಟರೆ ಬೇರೆ ಏನೂ ಆಪ್ಷನ್ನೇ ಇಲ್ಲ ಅನಿಸುತ್ತೆ. ಯಾರು ಮಾತಾಡಲಿ ಬಿಡಲಿ, ನಿಮ್ಗಾದರೆ ಹೋಗಿ, ಆಗಿಲ್ವಾ ಬೇಡ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅವ್ರು ಫ್ರೆಂಡ್ಶಿಪ್ ಬಿಡ್ತಾರೆ ಅಂದರೆ ಅಂಥವ್ರ ಫ್ರೆಂಡ್ಶಿಪ್ ಅವಶ್ಯಕತೆನೇ ಇಲ್ಲ ಅಲ್ವಾ. ಏನೋ ಅವ್ರು ಕರೆದ ತಕ್ಷಣ ಹೋಗಬೇಕು, ನಮ್ಗೆ ಅವಶ್ಯಕತೆ ಇದ್ದರೆ ನಮ್ಗೆ ಆಗಿದ್ದರೆ ಹೋಗಬೇಕು. ಅದು ಬಿಟ್ಬಿಟ್ಟು ಪ್ರತಿಯೊಂದಕ್ಕೂ ಅವ್ರು ಕರೆದ ತಕ್ಷಣ ಹೋಗಬೇಕು ಆ ಥರ ಎಲ್ಲದೆ ಅಂತ ಕಮಿಟ್ಮೆಂಟ್ ಫ್ರೆಂಡ್ಶಿಪ್ ಅವಶ್ಯಕತೆನೇ ಇಲ್ಲ. ಅದನ್ನು ದೊಡ್ಡ ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನೀವು ಚಿಕ್ಕ ಮಕ್ಕಳಲ್ಲ, ನಿಮಗೆ ಅದನ್ನು ತಿಳಿಸಿ ಹೇಳೋದಕ್ಕೆ ಅಂತ ಹೇಳಿ. ಸೊ ಅದಕ್ಕೆ ನನಗೆ ಹೇಳಬೇಕು ಅನಿಸ್ತು, ಹೇಳಿದೆ ಈ ಇನ್ಸಿಡೆಂಟ್ಸ್. ಯಾಕೆಂದ್ರೆ ನನಗೆ ಆ ಹುಡುಗಿ ನೋಡಿ ತುಂಬಾ ಬೇಜಾರಾಯಿತು, ಏನು ಇಷ್ಟು ದೊಡ್ಡ ಹುಡುಗಿಯಾಗಿ ಈ ಥರ ಥಿಂಕ್ ಮಾಡ್ತಾಯಿದೆ ಅಂತ. ಅದಕ್ಕೆ ಪೇರೆಂಟ್ಸು ಸ್ವಲ್ಪ ಮಕ್ಕಳು ಕಡೆ, ದೊಡ್ಡ ಮಕ್ಕಳು ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದಕ್ಕಿಂತ ದೊಡ್ಡ ಮಕ್ಕಳಾದರೂ ಅಷ್ಟೇ, ಚಿಕ್ಕ ಮಕ್ಕಳಾದರೂ ಅಷ್ಟೇ, ಫ್ರೆಂಡ್ಶಿಪ್ ಬಗ್ಗೆ ಅವ್ರಿಗೆ ಹೇಗಿರಬೇಕು ಅಂತ ಒಂಚೂರು ಅವೇರ್ನೆಸ್ ಕೊಟ್ಟರೆ ಬೆಟರ್ ಅನಿಸುತ್ತೆ. ಓಕೆ ಗೈಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ನಿಮಗೆ, ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು ಸೊ ಮಚ್. ಬಾಯ್.